ದ್ವೇಷ ಯಾರದ್ದು? ಇಲ್ಲಿ ಸಿ ಟಿ ರವಿಯವರು ಹೇಳಿರ್ತಕ್ಕಂತಹ ಮಾತುಗಳು, ಆಡಿರ್ತಕ್ಕಂತಹ ಭಾಷೆ, ತೊಡೆ ತೆಗಿತೀವಿ, ತಲೆ ತೆಗಿತೀವಿ, ಈ ಪದಗಳ ಬಳಕೆ ಇದೆಯಲ್ಲ, ಇದು ದ್ವೇಷಭರಿತ ಹೌದೋ ಅಲ್ವೋ? ಅದು ಪ್ರೀತಿಯಿಂದ ಹೇಳುವಂಥ ಮಾತ. ಟೀಕೆ ಮಾಡೋದಕ್ಕೆ ಬೇಕಷ್ಟು ಅವಕಾಶಗಳಿರ್ತವೆ, ಟೀಕಿಸೋದಕ್ಕೆ ಬೇಕಷ್ಟು ಅವಕಾಶಗಳಿರ್ತವೆ, ಸರ್ಕಾರದ ನಡೆಯನ್ನು ಪ್ರಶ್ನಿಸೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಆ ಭರದಲ್ಲಿ, ಮಾತಿನ ಭರದಲ್ಲಿ ದ್ವೇಷದ ಮಾತುಗಳು ಬೇಕಾ ಅನ್ನುವ ಪ್ರಶ್ನೆಯೂ ಕೂಡ ಬರುತ್ತೆ. ಈಗ FIR ದಾಖಲಾಗ್ತಾ ಇದ್ದಂಗೆ ಅದು ದ್ವೇಷವೇ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ, ಅಥವಾ ಕೇವಲ ಇವರು ಮಾತನಾಡಿದ್ರು ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಟಾರ್ಗೆಟ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಅಥವಾ ದ್ವೇಷದ ರಾಜಕಾರಣದ ಕಾರಣಕ್ಕಾಗಿ ಅವರ ಮೇಲೆ ಕೇಸ್ ಹಾಕಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಆದರೆ ಇಲ್ಲಿ ದ್ವೇಷ ಯಾರದ್ದು ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ. ಅವ್ರದ್ದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ. ಬಿಜೆಪಿಯವರು ಯಾರ್ಯಾರ ಮೇಲೆ ಲೀಡರ್ಗಳು ಮಾತಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಅವರು. ಮದ್ದೂರಿನ ಗಣೇಶ ಗಲಾಟೆ ವೇಳೆ ಲಾಠಿ ರುಚಿ, ಪೊಲೀಸರ ಏಟಿಗೆ ರಸ್ತೆಯಲ್ಲೇ ಬಿದ್ದು ಚೀರಾಟ. ಹೀಗೆ ಮದ್ದೂರಿನಲ್ಲಿ ಪೊಲೀಸರ ಲಾಠಿ ರುಚಿಗೆ ನಲುಗಿ ರಸ್ತೆಯಲ್ಲೇ ಒದ್ದಾಡುತ್ತಿದ್ದ ಈ ಮಹಿಳೆಯೇ ಜ್ಯೋತಿ. ಪೊಲೀಸರ ಲಾಠಿ ಏಟು 1, 2, 3 ಅಂತ ಬೀಳುತ್ತಲೇ ಬಾಯ್ ಬಡ್ಕೊಂಡು ಚೀರಾಡಿದ್ದಳು. ಪೊಲೀಸರ ಲಾಠಿ ಏಟಿಗೆ ತೀವ್ರ ಆಕ್ರೋಶ, ಬಹಿರಂಗವಾಗಿ ಸವಾಲು ಹಾಕಿದ್ದ ಜ್ಯೋತಿ. ಪೊಲೀಸರ ಲಾಠಿ ಏಟು ಬಿದ್ದಾಗ ರಸ್ತೆಯಲ್ಲೇ ಹೊರಳಾಡಿದ್ರು. ನಂತರ ಸುಧಾರಿಸಿಕೊಂಡಿದ್ದ ಜ್ಯೋತಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಪೊಲೀಸರು ಹಾಗೂ ಸರ್ಕಾರಕ್ಕೆ ಸವಾಲೆಸೆದಿದ್ದಳು. ನೀವು ಹಿಂದೂ ಆಗಿದ್ರೆ ನಮ್ ಜೊತೆ ಬಂದ್ ಕೈ ಜೋಡಿಸ್ಬೇಕಿತ್ತು, ಯಾಕೆ ಬಂದ್ ಕೈ ಜೋಡಿಸಿಲ್ಲ? ಹಂಗಾರೆ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ? 1000 ಕೊಟ್ಟಿದ್ದೀರಾ ಸರ್ ನೀವು? ಹೇಳಿ. ನಾನೊಬ್ಳು ಹಿಂದೂ, ಈಗಲೂ ಹೊಡೆದು ಸಾಯಿಸ್ಬಿಡ್ಲಿ, ನಾನು ಸಾಯಕ್ ನಾನು ರೆಡಿ ಇದ್ದೀನಿ. ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಹೆಣ್ಣಿಗೆ ಯಾವ ತರ ಇದೆ? ನಮ್ ಸರ್ಕಾರ ಎಲ್ಲೋಗಿದೆ ಸರ್? ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇನೆ, ನಮ್ಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ. ಆದ್ರೆ ತನಗೆ ಏಟು ಬಿದ್ದಿದ್ದಕ್ಕೆ ಇಷ್ಟೆಲ್ಲಾ ಪ್ರಶ್ನಿಸಿದ್ದ ಇದೇ ಜ್ಯೋತಿ ಲಾಠಿ ಏಟು ಬೀಳೋಕ್ಕೂ ಮೊದಲು ಸರ್ಕಾರದ ವಿರುದ್ಧ ರೋಷಾವೇಶದಿಂದ ಕೂಗಾಡಿದ್ದಳು. ಅದು ಕೇವಲ ಸರ್ಕಾರದ ವಿರುದ್ಧದ ಘೋಷಣೆಯಾಗಿರಲಿಲ್ಲ, ಬದಲಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ದ ನಿಂದನೆಯಾಗಿತ್ತು. ಮದ್ದೂರಿನಲ್ಲಿ ರಂಪಾಟ ಮಾಡಿದ್ದ ಜ್ಯೋತಿಗೆ ಅವತ್ತು ಪೊಲೀಸರ ಲಾಠಿ ಏಟು ಬಿದ್ದಲ್ಲಿಗೆ ಪ್ರಕರಣ ಮುಗಿದಿಲ್ಲ. ಇದೀಗ ಅದೇ ಜ್ಯೋತಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಪ್ರತಿಭಟನೆ ವೇಳೆ ಬಾಯಿಗೆ ಬಂದಂತೆ ನಿಂದಿಸಿ ಘೋಷಣೆ ಕೂಗಿದ್ದಕ್ಕೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು FIR ಹಾಕಲಾಗಿದೆ. ಜ್ಯೋತಿ ವಿರುದ್ಧ BNS ಕಾಯ್ದೆಯ ಸೆಕ್ಷನ್ 196 ಸಬ್ಸೆಕ್ಷನ್ 1A ಹಾಗೂ 299ರಡಿ FIR ಆಗಿದೆ. ಸೆಕ್ಷನ್ 196 ಸಬ್ಸೆಕ್ಷನ್ 1A ಪ್ರಕಾರ ದ್ವೇಷ ಭಾಷಣ, ಸಂಘರ್ಷಕ್ಕೆ ಪ್ರಚೋದನೆಯಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದು. ಹಾಗೆ ಸೆಕ್ಷನ್ 299ರ ಪ್ರಕಾರ ಜಾತಿ ಧರ್ಮಗಳ ನಡುವೆ ವೈಮನಸ್ಯ, ಸಾಮಾಜಿಕ ಶಾಂತಿ ಕದಡುವ ಪ್ರಯತ್ನದಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಪ್ರಚೋದನೆ ಭಾಷಣ ಮಾಡಿದ್ದ ಸಿ.ಟಿ. ರವಿಗೂ ಶಾಕ್. ಮದ್ದೂರು ಪೊಲೀಸರಿಂದ ಸುಮೋಟೋ ಕೇಸ್, FIR. ಮದ್ದೂರಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದ ಸಿ.ಟಿ. ರವಿಗೆ ಶಾಕ್ ಎದುರಾಗಿದೆ. ಮದ್ದೂರು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು FIR ದಾಖಲಿಸಿದ್ದಾರೆ. ಜಾಮೀನು ರಹಿತ ಕೇಸ್ ದಾಖಲಾಗಿರುವ ಕಾರಣಕ್ಕೆ ಇದೀಗ ಬಿಜೆಪಿ MLC ಸಿ.ಟಿ. ರವಿಗೆ ಬಂಧನದ ಭೀತಿ ಎದುರಾಗಿದೆ. ರವಿ ವಿರುದ್ಧ ಮದ್ದೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಕೊಟ್ಟ ದೂರಿನಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ.
ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ದ್ವೇಷ ಭಾಷಣ ಮಾಡಲಾಗಿದೆ. ಮುಸ್ಲಿಂ ಜನರಲ್ಲಿ ದ್ವೇಷ ಮೂಡುವ ರೀತಿ ಭಾಷಣ ಅದಾಗಿದೆ. ಸಮುದಾಯಗಳ ನಡುವೆ ದ್ವೇಷ, ಸೌಹಾರ್ದತೆಗೆ ಧಕ್ಕೆ ತರುವ ಮಾತುಗಳೇ ಹೆಚ್ಚಿದೆ ಎಂಬಿತ್ಯಾದಿ ಅಂಶಗಳನ್ನ ಉಲ್ಲೇಖಿಸಿರುವ ಇನ್ಸ್ಪೆಕ್ಟರ್ ದೂರಿನಡಿ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ರವಿ ಆಡಿದ ಮಾತುಗಳು ಇದೇ ನೋಡಿ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟುಗಾರರು, ನಮಗ್ ತೊಡೆ ತೊಟ್ಟ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತಲೆನೂ ತೆಗಿತವೆ. ನಮಗೆ ತೊಡೆ ತಟ್ಟಿ ಹಾಕಿದ್ರೆ ತೊಡೆ ಮುರಿಯೋದು ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ರ ಅಂದ್ರೆ ಏನ್ರ ನನ್ನ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು, 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕೋ ಬೇಡವೋ? ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ? ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಸಿಟಿ ರವಿ ಆಡಿದ ಈ ಮಾತುಗಳೇ ಇದೀಗ ಮುಳುವಾಗಿವೆ. ಎಫ್ಐಆರ್ ಮಾಡಲಾಗಿದ್ದು ಬಂಧನದ ಭೀತಿ ಎದುರಾಗಿದೆ. ಸಿಟಿ ರವಿ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 196 ಸಬ್ಸೆಕ್ಷನ್ 1A ಹಾಗೂ 299ರಡಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 196 ಸಬ್ಸೆಕ್ಷನ್ 1A ಪ್ರಕಾರ ದ್ವೇಷ ಭಾಷಣ, ಸಂಘರ್ಷಕ್ಕೆ ಪ್ರಚೋದನೆಯಡಿ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಹಾಗೂ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಎಫ್ಐಆರ್ಗೆ ಡೋಂಟ್ ಕೇರ್, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂದು ತಿರುಗೇಟು. ಮದ್ದೂರು ಸ್ಟೇಷನ್ನಲ್ಲಿ ಎಫ್ಐಆರ್ ಆಗುತ್ತಲೇ ಚಿಕ್ಕಮಗಳೂರಿನಲ್ಲಿದ್ದ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರಿಗಾಗಿ ಅದೆಷ್ಟೇ ಎಫ್ಐಆರ್ಗಳು ಬರಲಿ, ದೇಶ ಧರ್ಮದ ವಿಚಾರದಲ್ಲಿ ತಲೆಬಾಗುವ ಮಾತೇ ಇಲ್ಲ ಎಂದು ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಟೀಕಾಪ್ರಹಾರ ನಡೆಸಿದ್ದಾರೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ತುಂಡಾಯಿತು. ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ಲಂಗೆ ಮಾಡಿದ್ರಿ. ನಾವು ಬೀದಿಲಿ ನಿಲ್ಬೇಕಾ? ನಾವು ನಿರಾಶ್ರಿತರಾಗಬೇಕಾ? ಸಹಿಸ್ಕೊಂಡಿದ್ದ ಕಾರಣಕ್ಕೆ ನಿಮ್ಮ ದಾಟಿಲೇ ಉತ್ತರ ಕೊಟ್ಟರೆ, ನಿಮ್ಮದೇ ಹಮುರಾಬಿ ಸಿದ್ಧಾಂತ ನಾವು ಅಳವಡಿಸ್ಕೊಂಡ್ರೆ, ಹಲ್ಲಿಗಲ್ಲು ತಲೆಗೆ ತಲೆ ಅಂದರೆ ಕಲ್ಲಿಗೆ ಕಲ್ಲು ಅಂದರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು? ಸಿಟಿ ರವಿ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಕೇಸರಿ ಟೀಮ್ ಕೆಂಡಾಮಂಡಲವಾಗಿದೆ. ಹಿಂದೂ ಸಂಘಟನೆಗಳು ಹಿಂದೂ ನಾಯಕರೇ ಟಾರ್ಗೆಟ್ ಎಂದು ಆಕ್ರೋಶ ಹೊರಹಾಕಿದೆ. ಅನ್ಯಧರ್ಮೀಯರೇ ನಿಮಗೆ ಮುಖ್ಯ ಆದ್ರೆ ನಾವೆಲ್ಲಿ ಹೋಗೋಣ ಎಂದು ಪ್ರಶ್ನೆ ಹಾಕಿದ್ದಾರೆ. ಹೀಗೆಲ್ಲ ಟೀಕೆ ಮಾಡುತ್ತಿರುವ ಬಿಜೆಪಿ ನಾಯಕರ ಸಂಸ್ಕೃತಿಯೇ ಅಂಥದ್ದು ಎಂದು ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವ್ರದ್ದು ಅದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಯಾರ್ಯಾರ ಮೇಲೆ ಬಿಜೆಪಿಯವರು ಯಾರ್ಯಾರ ಮೇಲೆ ಲೀಡರ್ಗಳು ಮಾತಾಡ್ತಾರೆ, ವಿಧಾನಸಭೆ ಒಳಗಡೆ ಹೊರಗಡೆ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗ್ಬಿಟ್ಟಿದೆ. 4 ಜನ ಮಂತ್ರಿಗಳು ಅದಕ್ಕೆ ಕಮಿಟಿಗೂ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಇಟ್ಕೊಂಡು ಇವರು ಎಲ್ಲರ ಮೇಲೂ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರೇನು ಶಾಶ್ವತವಾಗಿರ್ತಾರ? 2 ವರ್ಷ ಅಷ್ಟೇ. ಆಮೇಲೆ ನಿಮ್ಗೆ ಇದೇ ಥರ ತಿರುಗುಮಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 100% ನಮ್ಮ ಸರ್ಕಾರ ಬಂದಾಗೂ ಇದೇ ಥರ ಮಾಡ್ತೀರಿ. ನೀವು ಯಾರ್ಯಾರು ಮಾಡಿದ್ದೀರಾ, ಈಗ 4 ಜನದ ಕಮಿಟಿ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಮೇಲೂ ಇದ್ರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಬಿಜೆಪಿಗಿದೆ. ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು. ನಿನ್ನೆ ಮೊನ್ನೆ ಬಿಜೆಪಿ ನಾಯಕರು ಭೇಟಿ ನೀಡಿ ಹೋದ ಬೆನ್ನಲ್ಲೇ ಇವತ್ತು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೂರಿಗೆ ಭೇಟಿ ನೀಡಿದ್ದರು. ಯತ್ನಾಳ್ ಬರುತ್ತಲೇ ಅದ್ಧೂರಿಯಾಗಿ ಸ್ವಾಗತಿಸಿತು ಯುವ ಪಡೆ. ಪೇಟೆ ಬೀದಿ, ಜಾಮಿಯಾ ಮಸೀದಿ ರಸ್ತೆಯುದ್ದಕ್ಕೂ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಕೊಲ್ಲಿ ವೃತ್ತದಲ್ಲಿ ಯತ್ನಾಳ್ ನೋಡಲು ಕಾರು ಸುತ್ತುವರೆದ ಜನರ ಮೇಲೆ ಲಾಠಿ ಬೀಸಿ ಪೊಲೀಸರು ಚದುರಿಸಿದ್ರು. ಬಳಿಕ ಗಾಯಾಳುಗಳ ಮನೆಗೆ ಭೇಟಿ ನೀಡಿದ ಯತ್ನಾಳ್ ಸಾಂತ್ವನ ಹೇಳಿದ್ರು.
ಈ ಮಧ್ಯೆ ಮದ್ದೂರು ಗಲಾಟೆ ಸಂಬಂಧ ಸಚಿವ ಚಲುವರಾಯಸ್ವಾಮಿ ಅವರನ್ನ ಕೆಣಕಿದ್ದಾರೆ ಪ್ರತಾಪ್ ಸಿಂಹ. ಜೆಡಿಎಸ್ ಭದ್ರಕೋಟೆಯನ್ನ ಹಾಳು ಮಾಡಲು ಚಲುವರಾಯಸ್ವಾಮಿ ಮಾಡುತ್ತಿರುವ ಗಲಾಟೆಗಳು ಎಂದರು ಸಿಂಹ. ಈ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು, ಡಿಜೆನ ನಿಲ್ಲಿಸಿದ್ರು, ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು. ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ. ಈ ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ JDSನ ಎಲ್ಲ ಶಾಸಕರಿದ್ದರು. ಯಾವುದಾದ್ರು ಒಂದು ಘಟನೆ ಸಂಭವಿಸುತ್ತಾ? ಈ ಚಲುವರಾಯಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು. ಮತ್ತು ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿ. ಇನ್ನು ಮದ್ದೂರು ಗಲಾಟೆ ಖಂಡಿಸಿ ರಾಜ್ಯದ ಹಲವು ಕಡೆ ಇಂದು ಕೂಡ ಪ್ರತಿಭಟನೆಗಳು ನಡೆದವು. ರಾಮನಗರದಲ್ಲಿ VHP ಹಾಗೂ ಬಜರಂಗ್ ದಳ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಮದ್ದೂರು ಮತ್ತೆ ಸಾಮಾನ್ಯ ಸ್ಥಿತಿಗೆ ಹಿಂದಿರುಗುತ್ತಿದ್ದರೂ ಅಲ್ಲಿ ನಡೆದ ಗಲಾಟೆಯನ್ನು ಮಾತ್ರ ರಾಜಕಾರಣಿಗಳು ಮತ್ತಷ್ಟು ದಿನ ಜೀವಂತವಿಡುವ ಪ್ರಯತ್ನ ಮುಂದುವರಿಸುತ್ತಿರುವುದು ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ದ್ವೇಷ ಯಾರದ್ದು? ಹಾಗಾದರೆ ಸಮರ್ಥನೆಗಳನ್ನು ಕೊಡ್ತಾ ಹೋಗ್ತಾರೆ ರಾಜಕಾರಣಿಗಳು, ತಮ್ಮ ಮಾತುಗಳಿಗೆ ಸಮರ್ಥನೆ ಕೊಡುತ್ತದೆ ವಿಶೇಷ ಅಲ್ಲ. ಆದರೆ ದ್ವೇಷ ಯಾರದ್ದು ಅನ್ನುವಂಥದ್ದನ್ನು ನಿರ್ಧರಿಸುವಂಥದ್ದು ಸಾಮಾನ್ಯ ಜನ, ರಾಜ್ಯದ ಜನ.